ಎಸ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಬಾಲ್ ಅಂಪೈರ್ ಹೇಳ್ತಿರೋದು ವೈಟ್ ಬಾಲ್. ಫಸ್ಟ್ ಕ್ವಾರ್ಟರ್ ಫೈನಲ್ ಆಫ್ TDCPL ತೆಲುಗು ದೇವಾಂಗ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2025 ಆರ್ಗನೈಸ್ಡ್ ಬೈ ಋತ್ವಿ ಫೌಂಡೇಶನ್. ಇಲ್ಲಿ ಸ್ಕೋರ್ ಬೋರ್ಡ್ ಓಪನ್ ಆಗ್ತಾ ಇದೆ. ಸೊ ನಾವು ಹೇಳ್ತಾ ಇದ್ದೀವಿ ಜೈ ದೇವಾಂಗ, ಜೈ ಜೈ ದೇವಾಂಗ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್. ಸೊ ಬಿಗ್ ಶಾಟ್, ಬಿಗ್ ಮ್ಯಾನ್ ಲ್ಯಾಂಡೆಡ್ ಸೇಫ್ ಆಗ್ತಾ ಇದೆ. ಇಲ್ಲಿ ಬೌಂಡ್ರಿ ಬರುತ್ತಾ ನೋಡ್ಬೇಕು. ಓ ಮೈ ಗುಡ್ನೆಸ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಟ್ರೈ ಮಾಡಿದ್ರೆ ಆಗಿಲ್ಲ. ಇಲ್ಲಿ ಕನೆಕ್ಷನ್ ಅಂತೂ ಸೂಪರ್ ಆಗಿದೆ. ಲಾಂಗ್ ಆನ್ ಮೇಲೆ ಹೊಡೆದಿರುವಂತದ್ದು. ಫಸ್ಟ್ ಬೌಂಡ್ರಿ ಬರ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಪ್ರೆಸ್ಟಿಜಿಯಸ್ TDCPL 2025. ಫಸ್ಟ್ ಬಾಲ್ಗೆ ಇಲ್ಲಿ ಆಗಿರೋದು 6 ರನ್ನು. ಸೊ ಒಂದ್ ಕಡೆಯಿಂದ ವಾರಿಯರ್ ಯುನೈಟೆಡ್, ಮತ್ತೊಂದು ಕಡೆಯಿಂದ ಅರ್ಜುನ್ ಕ್ರಿಕೆಟರ್ಸ್. ಓ ಸೆನ್ಸಿಬಲ್ ಡೆಲಿವರಿ. ಇವಾಗ ಬಾಲ್ ಏರಲಿದೆ, ಕಳ್ಕೊಳ್ಳುತ್ತಾ ಫಸ್ಟ್ ವಿಕೆಟ್. ಇಲ್ಲಿ ಮಿಸ್ಕಮ್ಯುನಿಕೇಶನ್, ಕ್ಯಾಚ್ ಡ್ರಾಪ್ ಮಾಡಿದ್ರು, ಲೈಫ್ ಸಿಕ್ಕಿತ್ತು, ಆದ್ರೆ ರನ್ಔಟ್ ಆದ್ರು. ಕ್ರಿಕೆಟ್ ನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾನೇ ಇಂಪಾರ್ಟೆಂಟ್. ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ತುಂಬಾನೇ ಹೊತ್ತು ಏರ್ ಅಲ್ಲಿ ಇತ್ತು ಬಾಲು, ಈಸಿ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ, ಆದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು. ಇಲ್ಲಿ ಇಮಿಡಿಯೇಟ್ ಆಗಿ ಬೌಲರ್ಗೆ ರಿಟರ್ನ್ ಕೊಟ್ಟಾಗ ರನ್ಔಟ್ ಅಲ್ಲಿ ವಿಕೆಟ್ ನ ಕಳ್ಕೊಳ್ಳುತ್ತೆ. ಎಸ್ ಇಲ್ಲಿ ಚೆಕ್ ಮಾಡ್ತಾರೆ, ಇನ್ ಕೇಸ್ ಬ್ಯಾಟ್ಸ್ಮನ್ ಕ್ರಾಸ್ ಆಗಿದ್ದಾರೋ ಇಲ್ವಾ ಅನ್ನೋದನ್ನ ಥರ್ಡ್ ಅಂಪೈರ್ ಚೆಕ್ ಮಾಡಬೇಕಾಗುತ್ತೆ. ಎಸ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ನಾವಿಲ್ಲಿ ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕ್ವಾರ್ಟರ್ ಫೈನಲ್ ಸ್ಟೇಜು ಗೆದ್ರೆ ಸೆಮಿಫೈನಲ್ ಎಂಟ್ರಿ ಆಗುತ್ತೆ ಟೀಮು. ರಿಪ್ಲೇ ಅಲ್ಲಿ ನೋಡಬಹುದು, ಈಸಿ ಕ್ಯಾಚ್, ಪೊಸಿಷನ್ ಅಲ್ಲಿ ಇರ್ಲಿಲ್ಲ ಫೀಲ್ಡರು, ಅದಕ್ಕೆ ಕ್ಯಾಚ್ ಡ್ರಾಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬೌಲರ್ ಕೈ ಕೊಡ್ತಾರೆ. ಇಲ್ಲಿ ಕ್ರಾಸ್ ಆಗಿದ್ಯೋ ಇಲ್ವೋ ಕಷ್ಟ ಆಗಿದೆ. ಇಲ್ಲಿ ಸತೀಶ್ ಔಟ್ ಆಗಿದ್ದಾರೆ ಅಥವಾ ಪವನ್ ಔಟ್ ಆಗಿದ್ದಾರೆ ಅನ್ನೋದನ್ನ ಇಲ್ಲಿ ನಾವೀಗ ಡಿಸೈಡ್ ಮಾಡಬೇಕಾಗುತ್ತೆ. ಥರ್ಡ್ ಅಂಪೈರ್ ಎಲ್ಲ ಆಂಗಲ್ ಇಂದ ತುಂಬಾನೇ ಕ್ಲೋಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಋತ್ವಿ ಫೌಂಡೇಶನ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡ್ತಾ ಇದ್ದೀರಾ ನೀವು. ಇವಾಗ ಕ್ಲೋಸ್ ಕಾಲ್ ಇದೆ, ಟಫ್ ಕಾಲ್ ಆಗೇ ಆಗುತ್ತೆ. ಇದು ಏನು ಡಿಸಿಷನ್ ಬರುತ್ತಾ ನೋಡ್ಬೇಕಾಗುತ್ತೆ. ಸೊ ಮತ್ತೆ ಋತ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮ್ಯಾಚ್ ನೋಡ್ತಿರೋಂತ ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಡಿಸಿಷನ್ ಸ್ಟಿಲ್ ಪೆಂಡಿಂಗ್. ಸೊ ಟಫ್ ಇದೆ, ನೋಡಬಹುದು ನೀವು. ಆಲ್ಮೋಸ್ಟ್ ಇಬ್ರು ಬ್ಯಾಟ್ಸ್ಮನ್ ಗಳು ಸೆಂಟರ್ ಅಲ್ಲಿ ಇದ್ದಾರೆ. ಸೊ ಕ್ರಾಸ್ ಆಗಿದೆಯೋ ಇಲ್ವೋ, ಏನ್ ಡಿಸಿಷನ್ ಬರುತ್ತೆ ಅಂತ ನಾವು ವೇಟ್ ಮಾಡಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಎಸ್ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಇಸ್ ಔಟ್. ಎಸ್ ಇಲ್ಲಿ ಕ್ರಾಸ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ. ಎಸ್ ಆಫಿಷಿಯಲ್ ಡಿಸಿಷನ್ ಬರ್ತಾ ಇರೋದು, ಪವನ್ ಈಸ್ ಔಟ್. ಸೊ ಪವನ್ ಈಸ್ ಔಟ್. ಸೆವೆನ್ ಆನ್ ದ ಬೋರ್ಡ್ ಸೋ ಫಾರ್. ನ್ಯೂ ಬ್ಯಾಟ್ಸ್ಮನ್ ಬಂದಿರೋದು ಇವಾಗ ಶಂಕರ್. ರನ್ಸ್ ಇದೆ, ವಿಕೆಟ್ ನ ಕಳ್ಕೊಂಡಿದೆ. ಓ ಇಲ್ಲಿ ಕ್ಯಾಪ್ಟನ್ ಬಂದಿರೋದು ಫಸ್ಟ್ ಬಾಲ್ಗೆ ಚಾರ್ಜ್ ಮಾಡ್ತಾರೆ. ಲಾಂಗ್ ಆನ್ ಮೇಲೆ ಸಿಂಗಲ್ ಬಂದಿದೆ. ಕ್ಯಾಪ್ಟನ್ ಇನ್ನಿಂಗ್ಸ್ ಆಡ್ತಾರ ಶಂಕರ್. ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ. ಒಂದು ಕಡೆಯಿಂದ ವಾರಿಯರ್ಸ್ ಯುನೈಟ್ ಆಗಿ ಆಡಿದ್ರೆ ಚಾನ್ಸ್ ಇದೆ. ಮತ್ತೊಂದು ಕಡೆ ಇರೋದು ಅರ್ಜುನ್ ಕ್ರಿಕೆಟರ್ಸ್. ಸೊ ನೋಡೋದಾದ್ರೆ ಎರಡು ಟೀಮ್ ಬ್ಯಾಲೆನ್ಸಿಂಗ್ ಆಗಿದೆ. ಅಂಡರ್ ದ
ಲೈಟ್ಸ್ ಆಡ್ತಾ ಇರೋದು, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಆಡಬೇಕಾಗತ್ತೆ. ಫೀಲ್ಡಿಂಗ್ ಅಷ್ಟೊಂದು ಈಸಿ ಇರಲ್ಲ. ಫ್ರಂಟ್ ಫುಟ್ ಬಂದಿದ್ದಾರೆ, ಸ್ಟೆಪ್ ಔಟ್ ಆಗಿ ಆಡಿರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಶಾಟ್ ನ ಚೆಕ್ ಮಾಡ್ತಾರೆ. ಅಲ್ಲಿ 1 ರನ್ ಬಂದಿರೋದು. ಓವರ್ ಆಲ್ ನೋಡಿದ್ರೆ ಫಸ್ಟ್ ಓವರ್ ವಿಕೆಟ್ ನ ಕಳ್ಕೊಂಡ್ರು ಚೆನ್ನಾಗಿ ಆಗ್ತಾ ಇರೋದು ವಾರಿಯರ್ಸ್ ಯುನೈಟೆಡ್ಗೆ. 9 ರನ್ 1 ವಿಕೆಟ್, 2 ಬಾಲ್ಸ್ ಇದೆ. ಇನ್ನು ಸತೀಶ್ ಫಸ್ಟ್ ಬಾಲ್ಗೆ ಬೌಂಡ್ರಿ ಹೊಡಿತಾರೆ. 3 ಬಾಲ್ ಫೇಸ್ ಮಾಡಿ 1 ಬೌಂಡ್ರಿ ಹೊಡೆದು 6 ರನ್ ಸ್ಕೋರ್ ಮಾಡಿರುವಂತದ್ದು ಸತೀಶ್. ಜೊತೆಗೆ ಶಂಕರ್ ಇದ್ದಾರೆ, 1 ಡೌನ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್. ಇನ್ನು 2 ಬಾಲ್ ಇದೆ. ಪ್ರೊಟೆಕ್ಷನ್ ಇಟ್ಕೊಂಡಿರೋದು ಲಾಂಗ್ ಆನ್ ಮತ್ತು ಆಲ್ಮೋಸ್ಟ್ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ. ಇದು 6 overs ಗೇಮ್ ಆಗಿದೆ. ಸಾರಿ, ಇದು 8 overs ಗೇಮು. ಸೊ ಕ್ವಾರ್ಟರ್ ಫೈನಲ್ ಡಿಸೈಡರ್ ಇರೋದಕ್ಕೆ ಮತ್ತೆ 8 overs ಗೇಮು. ಸೊ ಬ್ಯಾಕ್ ಟು ದ ಒರಿಜಿನಲ್ ಪ್ಲಾನ್. ಬ್ಯೂಟಿಫುಲ್ ಡೆಲಿವರಿ ನೋಡ್ಬೋದು. ಇಲ್ಲಿ ರಿಸ್ಕಿ ಸಿಂಗಲ್ಸ್ ಗೆ ಟ್ರೈ ಮಾಡಿದ್ರು, ಆದ್ರೆ ಕ್ಯಾಪ್ಟನ್ ಹೇಳ್ತಾ ಇರೋದು ರಿಸ್ಕ್ ತಗೊಳ್ಳೋದು ಬೇಡ. ಯಾಕಂದ್ರೆ ಫಸ್ಟ್ ಓವರ್ ರನ್ಸ್ ಬಂದಿದೆ, 9 ರನ್ ಬಂದಿದೆ. ಸೊ ಈ ಟೈಮ್ ಅಲ್ಲಿ ರಿಸ್ಕ್ ಬೇಡ. ಸೊ ಒಳ್ಳೆ ಥಿಂಕಿಂಗ್, ಇಲ್ಲ ಅಂದ್ರೆ ರನ್ ಔಟ್ ಆಗೋ ಚಾನ್ಸಸ್ ಇತ್ತು. ಸೊ ಇವಾಗ 9 ರನ್ ವಾರಿಯರ್ಸ್ ಯುನೈಟೆಡ್ ಸ್ಕೋರ್ ಮಾಡಿದೆ. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಓವರ್ ಬೌಂಡ್ರಿ ಬಿಟ್ಕೊಟ್ಟ ಮೇಲೆ ಚೆನ್ನಾಗಿ ಕಮ್ ಬ್ಯಾಕ್ ಅನ್ನ ಮಾಡಿದ್ರು. ಫಸ್ಟ್ ಬಾಲ್ಗೆ 6 ರನ್ ಬಿಟ್ಕೊಟ್ಟಿದ್ರು, ಆಮೇಲೆ 1 ವಿಕೆಟ್ ರನ್ ಔಟ್ ಅಲ್ಲಿ. ಸೊ ಲಾಸ್ಟ್ ಬಾಲ್ ಇದೆ ಇವಾಗ. ಶಾರ್ಟ್ ಪಿಚ್ ಬಾಲ್, ಒಳ್ಳೆ ಶಾಟ್ ಇದು. 1 ಬೌನ್ಸ್ ಓವರ್ ದ ರೋಪ್, ಸ್ಟ್ರೈಟ್ ಆನ್ ದ ಗ್ರೌಂಡ್. ವಿಡ್ತಿತ್ತು, ಟೈಮಿಂಗ್ ಇತ್ತು, ಪರ್ಫೆಕ್ಟ್ ಪ್ಲೇಸ್ಮೆಂಟ್. ರೀಪ್ಲೇಲಿ ನೋಡ್ಬೋದು ನೀವು, ಸ್ವಲ್ಪ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಸಖತ್ ಟೈಮಿಂಗ್, ಪವರ್ಫುಲ್ ಶಾಟ್ ಹೊಡೆದಿರೋದು ಸತೀಶ್. ಈ ಓವರ್ಲಿ 2 ಬೌಂಡ್ರಿ ಹೊಡಿತಾರೆ. 2 ಬೌಂಡ್ರಿ, 5 ಬಾಲ್ ಫೇಸ್ ಮಾಡಿ 10 ರನ್. ಓವರ್ ಆಲ್ ಓವರ್ ಕಂಪ್ಲೀಟ್ ಆದಾಗ 13 ರನ್. ಸೊ 1 ವಿಕೆಟ್ ಅನ್ನ ಕಳ್ಕೊಂಡಿದೆ. ಆಕ್ಚುಲಿ ಓಪನೆಂಟ್ ಟೀಮ್ ಕ್ಯಾಪ್ಟನ್, ಇನ್ಫ್ಯಾಕ್ಟ್ ಅರ್ಜುನ ಕ್ರಿಕೆಟರ್ಸ್ ಟೀಮ್ ಕ್ಯಾಪ್ಟನ್ ಟಾಸ್ ಅನ್ನ ಗೆದ್ದಿದ್ರು. ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಅವರಿಗೆ ಬೌಲರ್ಸ್ ಮೇಲೆ, ಅದಕ್ಕೆ ಫೀಲ್ಡಿಂಗ್ ತಗೊಂಡ್ರು. ಆದ್ರೆ ಫಸ್ಟ್ ಓವರ್ ವಿಕೆಟ್ ನ ತಗೊಂಡ್ರು. ಬಿಲಾಂಗ್ಸ್ ಟು ವಾರಿಯರ್ಸ್ ಯುನೈಟೆಡ್ ಅಂತ ನಾವು ಹೇಳ್ಬೋದು. ಇಲ್ಲಿ 13 ರನ್ ಬಂದಿದೆ. ಸೊ ಇಲ್ಲಿಂದ ಮೇಲೆ ಕಾಂಪಿಟೇಷನ್ ಇನ್ನೂ ಟಫ್ ಆಗುತ್ತೆ. ಗೆದ್ರೆ ಸೆಮಿಫೈನಲ್ ಎಂಟ್ರಿ. ಸೊ ಮತ್ತೆ ಫೈನಲ್ಗೆ ಒಂದೇ ಸ್ಟೆಪ್ ಇರೋದು. 8 ಓವರ್ ಫಾರ್ಮ್ಯಾಟ್ ಇದು. ಸೊ ಟೈಮ್ ಇದೆ. ಸೆನ್ಸಿಬಲ್ ಡೆಲಿವರಿಯಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಶಾಟ್ ನ ಚೆಕ್ ಮಾಡ್ತಾರೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಇದನ್ನೇ ಹೇಳೋದು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಯಾಕಂದ್ರೆ ಸತೀಶ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಟೈಮ್ ಅಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡಿ ಸತೀಶ್ ಅವರಿಗೆ ಸ್ಟ್ರೈಕ್ ಕೊಟ್ರೆ ಯುಟಿಲೈಸ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್